RTO ಅಂದ್ರೆ ಲಾರಿ ಮಾಲೀಕರಿಗೆ, ಲಾರಿ ಚಾಲಕರಿಗೆ ಚಳಿ ಹಿಡಿಯುತ್ತೆ. 500,000 ಏನಿಲ್ಲ ಪ್ರತಿದಿನ ದಿನ ರಾತ್ರಿ ಆಗಲ್ಲ ಇರ್ತಾರೆ ಇಲ್ಲಿ. ಹೊಲಗದ್ದೆಯಲ್ಲಿ ನಿದ್ದೆ ಮಾಡ್ಕೊಂಡು ಇವರು ಲೂಟಿ ಕೆಲಸ ಮಾಡ್ತಾರೆ. ನಾಚಿಕೆ ಆಗಲ್ವೇನ್ರಿ? ನೀವೇನ್ರಿ? ನೀವೇನು RTOನ ಏನು ನೀವು? ನೀವೇನ್ರಿ? ಏನ್ರಿ ನೀವು? ಏನು RTOದವ್ರ? ಅಲ್ಲ ಲೂಟಿ ಮಾಡುವವರ? ಲೂಟಿ ಕೊಡ್ರೇನ್ರಿ ನೀವು? ಏನು ನೀವು? ಏನ್ ಜನರನ್ನ ಲೂಟಿ ಮಾಡ್ತೀರಿ ಬೆಳಿಗ್ಗೆ ಎದ್ದು? ಯಾವ ನಿಮ್ಮ ಅಪ್ಪನ ಮನೆ ಇದು ಇದುವಾ? ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಮಾನ ಮರ್ಯಾದೆ ಇದೆಯೇನ್ರಿ? ಯಾಕೆ ಓಡುದ್ರಿ? ನೀವು ನಿಯತ್ತಾಗಿ ಕೆಲಸ ಮಾಡ್ತಿದ್ರೆ ಯಾಕೆ ಓಡುದ್ರಿ? ಓಡ್ತಾ ಇದಾರೆ ನೋಡಿ, ಮಾನ ಮರ್ಯಾದೆ ಇಲ್ಲದವರು, ಸರ್ಕಾರಿ ಲೂಟಿಕೋರರು, ಜನರಿಗೆ ಇದು ಹಣ ಯಾಕೆ ನೀನು ನಿಯತ್ತಾಗಿ ಕೆಲಸ ಮಾಡ್ತಿದ್ದೀಯ? ನೀನು ಯಾರು ಇಲ್ಲ RTOನ? ನೀನು RTOನ ಇಟ್ರಿ ನೀನು. ಈ ರೀತಿ ಎದ್ನೋ ಬಿದ್ನೋ ಓಡ್ತಿದಾರಲ್ಲ, ಅವರು ಕಳ್ಳರು ಅಲ್ಲ, ದರೋಡೆಕೋರರು ಅಲ್ಲ, ಇವರೆಲ್ಲ RTO ಆಫೀಸರ್ಸ್ಗಳು. ಇಲ್ಲಿಂದ ಓಡ್ದ. RTO ದುಡ್ಡು ತಿನ್ ಲೂಟಿ ಮಾಡ್ತಾರಲ್ಲ ಇಲ್ಲಿ. ಈ ರೀತಿ ಕಲ್ಲು ಮುಳ್ಳು ಹೊಂಡ ಗುಂಡಿ ಗದ್ದೆ ಕಂದಕ ನೋಡದೆ ಕಳ್ಳರ ರೀತಿ ಓಡ್ತಿರೋ ಇವರೆಲ್ಲ ಸರ್ಕಾರಿ ದರೋಡೆಕೋರರು, ಬಡ ಕಾರ್ಮಿಕರ ದುಡಿಯುವ ವರ್ಗಗಳ ರಕ್ತ ಹೀರುತ್ತಿರೋ ಸರ್ಕಾರಿ ಲೂಟಿಕೋರರು, ಹೆದ್ದಾರಿಯಲ್ಲಿ ನಿಂತು ಲಂಚ ತಿನ್ನುತ್ತಿರೋ ಲಜ್ಜೆಗೆಟ್ಟ RTO ಅಧಿಕಾರಿಗಳು. ಯಾವ ರೀತಿ ವಸೂಲಿ ಕೆಲಸಗಳಾಗ್ತಿವೆ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಇವರಿಗೆ ಯಾವ ರೀತಿ ಹೇಳಿದ್ರು ಕೂಡ ಅರ್ಥ ಆಗಲ್ಲ. ಹೊಸಪೇಟೆ ಚಿತ್ರದುರ್ಗ ಹೈವೇ ಅಲ್ಲೇ ರಾಜಾರೋಷವಾಗಿ ಈ ಪೊಲೀಸರು ಈ ರೀತಿ ದಂಧೆ ಮಾಡ್ತಾರಂತಂದ್ರೆ ಇವರಿಗೆ ಕುಮ್ಮಕ್ಕು ಕೊಡ್ತಿರೋರು ಯಾರು? ಇವರಿಗೆ ಇಷ್ಟೊಂದು ಬಲ ಬಂದಿದ್ದು ಹೇಗೆ ಅಂದ್ರೆ ಇವರು ತಿಂಗಳು ಇಷ್ಟು ಕಾಣಿಕೆ ಸಲ್ಲಿಸ್ತಿರೋದನ್ನು ತಾನೆ ಇವರು 24 ಗಂಟೆ 24x7 ರಾತ್ರಿ ಪಾಳಿ ಮಾಡ್ಕೊಂಡು ಇವರು ನಿದ್ದೆ ಮಾಡದೆ ಈ ರೀತಿ ಲೂಟಿ ಹೊಡಿತಿದ್ದಾರೆ ಅಂದ್ರೆ ಇದು ಎಷ್ಟೊಂದು ಕೆಟ್ಟವಾದ ಒಂದು ಪದ್ಧತಿ ಅನ್ನುವಂಥದ್ದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಕೇಳೋರು ಯಾರು ಇಲ್ವಾ ಸರ್? ಪ್ರತಿದಿನ ಹಿಂಗೆ ನಿಲ್ತಾರೆ? ಪ್ರತಿದಿನ ನೀವು ನೋಡ್ತೀರಾ ಸರ್? ಪ್ರತಿದಿನ ಪೊಲೀಸರು ಇಲ್ಲಿ ಲೂಟಿ ಹೊಡೆಯೋದು RTOದವರು ದಿನ ಹಿಂಗೆ ದಿನ ನಿಂತ್ಕೊಂಡು ಜನರನ್ನು ಲೂಟಿ ಹೊಡಿತಾ ಇರ್ತಾರೆ ನೋಡಿ. ಜೋಳದ ತೋಟಕ್ಕೆ ಓಡ್ತಾರೆ, ಜೋಳದ ತೋಟಕ್ಕೆ ಎದ್ದೋ ಬಿದ್ದೋ ಓಡ್ತಾ ಇದ್ದಾರೆ ಪ್ರಶ್ನೆ ಕೇಳಿದಾಗ. ಅಂದ್ರೆ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ ಇವರ ಕೆಲಸದಿಂದ. ನಿತ್ಯ 500,000 ಕೊಟ್ಟು ಸುಸ್ತಾಗಿದ್ದಾರೆ ಚಾಲಕರು. RTO इधर आके हमसे पैसा लूटते, 1000 2,000 रुपए इधर से लेते, कुछ भी प्रॉब्लम नहीं गाड़ी का। ओके। और ये पूरा परमिट गाड़ी का, देखो गाड़ी का ऑल इंडिया परमिट है पूरा। मैं खुद गाड़ी मालिक हूँ। तो 1000 रुपए की मांग की इन्होंने, अब भाग के चले गए। ओके। और गाड़ी ले जाके और लोग ये गाड़ी ओनर ओके ओनर है आप? अभी भाग के चले गए। मीडिया आके मीडिया आए तो भाग के चले गए। ये आपका गाड़ी है? मेरा खुद का गाड़ी है, मैं खुद ओनर हूँ, ड्राइवर भी मैं हूँ। ये भाग के जाते इधर से परमिट नहीं कुछ नहीं सर, पूरा क्लियर हमारा। तब भी 2000 की मांग करते गाड़ी को। 2000 का मांग? 2000 की नहीं दिए तो गाड़ी ले जाते अंदर पैदा करने के लिए लगा दिए। ओके। तो क्या करें मैडम हम? हर बार ऐसे ही करते हैं? हर बार ये देखो इधर भी ऐसा ही देखो, पूरा गाड़ी खड़ा है, महाराष्ट्र वाले लाते इधर क्या करते कि पैसा लूटते हमसे। सबको ऐसा करते, महाराष्ट्र आंध्रा तेलंगाना के साथ कर्नाटक का ये ऐसा कहाँ से स्टेट बना है? RTO रोड पे खड़ा रहता 2000 5,000 की मांग करता। दरोड़ ये लूटिंग वो टेररिस्ट जैसे काम कर रहे हैं। आप न्यूज में दिखाओ मैडम, मेरे पास भी ये फोन में न्यूज में देखूंगा कर्नाटक न्यूज। बिल्कुल ಇಲ್ಲಿ ಪ್ರತಿದಿನ ಹಿಂಗ್ ಮಾಡ್ತಾರೆ ಸರ್ RTO? ಪ್ರತಿದಿನ ಡೂಪ್ಲಿಕೇಟ್ ಅಂತಾರೆ. ಓಡೋಗ್ತಿದ್ದಾರೆ, ಜೋಳ ತೋಟಕ್ಕೆಲ್ಲ ಹೋಗ್ತಿದ್ದಾರೆ. ನಾಚಿಕೆ ಆಗಲ್ವೇನ್ರಿ? ಈ ರಸ್ತೆ ಹೆದ್ದಾರಿಯಲ್ಲಿ ಈ ರೀತಿ ಹಗಲು ದರೋಡೆ ಮಾಡ್ತಾರಂತಂದ್ರೆ ನಮ್ಮ ರಾಜ್ಯ ಎಲ್ಲೂ ಹೋಗ್ತಾ ಇದೆ. ಇಂಥ ಬಡವರು ನೋಡಿ ಹಾಕಕ್ಕೆ ಬಟ್ಟೆ ಇಲ್ಲ, ಊಟ ಇಲ್ಲ, ಇಷ್ಟು ಕಷ್ಟ ಪಡ್ಕೊಂಡು ದುಡಿಯುವವರ ಕೈಯಿಂದ ಕಿತ್ಕೊಳ್ ತಿನ್ನುವಂತ ಇಂಥ ದರಿದ್ರ ನಮ್ಗೆ ಯಾಕೆ ಬಂದಿದೆ ರೀ? ಅವ್ರು ಒಬ್ಬ RTO 6-7 ಜನ ಗುಂಡಗಳನ್ನ ಇಟ್ಕೊಂಡು ದರೋಡೆ ಮಾಡ್ತಾರೆ. ಹೊಡಿತಾರೆ, ಬಂದು ಏನು ಮಾತಾಡಿ ಕೊಡಲ್ಲ ನಮ್ಗೆ, ಬಂದು ಹೊಡ್ಲಿಕ್ಕೆ ಬಂದು ಬಿಡ್ತಾರೆ. ರಾತ್ರಿ ಮತ್ತೆ ರೋಡಿಗಿಳಿದ್ರು ಹಣಬಾಕರು.
ಚಿತ್ರದುರ್ಗ ಹೊಸಪೇಟೆ ಹೈವೇಯ RTOಗಳು ಎಷ್ಟು ಬರಕೆಟ್ಟಿದ್ದಾರೆ ಅಂದ್ರೆ, ಬೆಳಿಗ್ಗೆ ನಾವು ಕಾರ್ಯಾಚರಣೆ ಮಾಡಿದಾಗ ನಮ್ಮನ್ನು ನೋಡಿ ಕಳ್ಳರ ರೀತಿಯಲ್ಲಿ ಪರಾರಿಯಾಗ್ಬಿಟ್ರು. ಮತ್ತೆ ಅವರನ್ನ ಬೆನ್ನತ್ತಿಕೊಂಡು ನಾವು ರಾತ್ರಿ ಬರಬೇಕು ಅಂತಂದ್ರೆ ಇದೇ ಜಾಗದಲ್ಲಿ ನಿಂತ್ಕೊಂಡು ನೋಡಿ, ಸಾಲು ಸಾಲಾಗಿ ಲಾರಿಗಳನ್ನ ನೋಡಿ, ಸಾಲು ಲಾರಿಗಳನ್ನ ನಿಲ್ಲಿಸಿದ್ದಾರೆ. ನಾವು ಬಂದಿದ್ದೀವಿ ಅಂತ ಹೇಳ್ಕೊಂಡು ಮತ್ತೆ ಕಳ್ಳರ ರೀತಿಯಲ್ಲಿ ಓಡೋಗಿದ್ದಾರೆ. ಹಾಗಾದ್ರೆ ಈ RTOಗಳು ನಿಜವಾಗ್ಲೂ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಇವರು RTO ಸಂಚಾರಿ ನಿಯಮ ಪಾಲಿಕರೇ ಆಗಿದ್ರೆ ಯಾಕೆ ದರೋಡೆಕೋರರ ಜೊತೆ ಓಡಬೇಕಿತ್ತು? ಮಾಧ್ಯಮದವರು ವಿಜಯ್ ಟೈಮ್ಸ್ ಟೀಮ್ ಬಂದ ತಕ್ಷಣ ಓಡ್ತಿದ್ದಾರೆ ಏನಕ್ಕೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕು. ಹಾಗಾದ್ರೆ ನಿಮಗೆ ಸಂಚಾರಿ ನಿಯಮಗಳನ್ನ ಪಾಲಿಸುವ ಯಾವ ಉದ್ದೇಶವೂ ಇಲ್ಲ, ಬದಲಾಗಿ ನಿಮ್ಗಿರೋದು ಲೂಟಿ ಮಾಡಬೇಕು, ಹಣ ಮಾಡಬೇಕು, ಜೀಪು ತುಂಬಾ ಹಣದ ಕಂತೆಯನ್ನ ಎತ್ಕೊಂಡು ಹೋಗೋದು ಮಾತ್ರ ಇರೋದು ಅನ್ನೋದು ಸ್ಪಷ್ಟ. ನೋಡಿ, ಹೊಸಪೇಟೆ ಆಟೋದು ತುಂಬಾ ನಮಗೆ ಕಾಟ ಸರ್. ಅದೇ ಈಗ ನಾನು ಹೇಳಿದ ಪಾಸಿಂಗ್ ರೋಡ್ ಬಂದ್ರು ಅವ್ರಿಗೆ 300 ರೂಪಾಯಿ ಕೊಡ್ಲೇಬೇಕು ಎಂಟ್ರಿ. ಏನೇ ಪ್ರಾಬ್ಲಮ್ ಇರಲಿ ಏನಾದ್ರು ಇರಲಿ, ಡ್ರೈವರ್ ಊಟ ಮಾಡಿದಾರೋ ತಿಂಡಿ ತಿಂದ್ರೆ ಯಾರು ಕೇಳಲ್ಲ. ಒಟ್ಟೇನು ರೋಡಲ್ಲಿ ಪೊಲೀಸ್ ಕೈ ಹಾಕಿದ್ರೆ 50 ರೂಪಾಯಿ ಕೊಡ್ಬೇಕು ಎಂಟ್ರಿ ಅಂತ, ಇಲ್ಲ ಅಂದ್ರೆ RTOಗೆ ಇಷ್ಟು ಅಂತ ದುಡ್ಡು ಕೊಟ್ಟೋಗ್ಬೇಕು 300-400 ರೂಪಾಯಿ. ಅವ್ರು ಎಷ್ಟೊತ್ತಿಗೆ ಹೊಸಪೇಟೆ RTO ಇಲ್ಲೇದೇನು ತೊಂದರೆ ಇಲ್ಲ. ಇಲ್ಲಿ ಯಾವತ್ತೋ ಒಂದಿನ ಬರ್ತಾರೆ ಇವರು. ಹೊಸಪೇಟೆಲ್ಲಿ ಮಾತ್ರ ಮನೆ ಅಲ್ಲೇ ಮಾಡ್ಕೊಂಬಿಟ್ಟಾರೆ. ಟೋಲ್ ಅಲ್ಲ, ಹೊಸಪೇಟೆ ಡ್ಯಾಮ್ ಹತ್ತು ಇಳಿತೀವಲ್ವಾ, ಲೆಫ್ಟ್ ಸೈಡಲ್ಲಿ ಯಾವಾಗಲೂ ಅವ್ರು ಅಲ್ಲೇ ಇರ್ತಾರೆ 24 hours. ಅವರು ಒಂದು ದಿನಕ್ಕೆ ಒಂದು RTO ಬರ್ತದೆ, 7 RTO ಇರೋದು. 7 ದಿನಕ್ಕೆ ಒಬ್ಬೊಬ್ಬರು ಬರ್ತಾರೆ. ಕೆಲವು ಜನ ಅಲ್ಲಿ ಇದ್ದಾರೆ, ಅವ್ರ ಲೋಕಲ್ ಜನ ಅವ್ರ ಗಾಡಿ ಮಾತಾಡ್ಸಲ್ಲ. ಬೇರೆ ಈ ತಮಿಳ್ನಾಡು ಗಾಡಿ, ಆಂಧ್ರ ಗಾಡಿ ಅವ್ರು ಏನಾದ್ರು ಬಂದ್ರೆ ಮಿನಿಮಮ್ 500 ರೂಪಾಯಿ ಕೊಡ್ಲೇಬೇಕು. ದಿನ 500 ರೂಪಾಯಿ ಕೊಡ್ಲೇಬೇಕು. ಗಾಡಿಗೆ 500 ದಿನ ಅಲ್ಲ, 2 ಸತಿ ಹೋದ್ರೆ 2 ಸತಿ ಮತ್ತೆ ಕೊಡ್ಬೇಕು. ಎಂಟ್ರಿ ಅಂತ ಕೊಡ್ಬೇಕು. ಅದು ಸುಮ್ನೆ ನಾವು ಡಾಕ್ಯುಮೆಂಟ್ ನೋಡೋದು, ಟ್ಯಾಕ್ಸ್ ಒಂದು ಚೆಕ್ ಮಾಡ್ತಾರೆ. ಇಲ್ಲ ಅಂದ್ರೆ ಸ್ಪಾಟ್ ಪೇನ್ ಅಲ್ಲೇ ಕಟ್ಸ್ಕೊಂಡು ಚೀಟಿ ಕೊಡ್ತಾರೆ. ಟ್ಯಾಕ್ಸ್ ಮುಂದೆ ಏನು ಚೆಕ್ ಮಾಡಲ್ಲ. 500 ಕೊಡ್ಲೇಬೇಕು. ಮಿನಿಮಮ್ 14 ವೀಲಿಗೆ 400, 12 ವೀಲಿಗೆ 300, 10 ವೀಲಿಗೆ 200 ಆ ಥರ. ಇಲ್ಲ ನೋಡಿ, ಇದು ಇಂಡಿಕೇಟ್ರು ಇದು ಬರ್ತಿಲ್ಲ ಅಂತಾರೆ. ಆಮೇಲೆ LED ಲೈಟ್ ಹಾಕಂಗಿಲ್ಲ ಅಂತಾರೆ. ಏನಾದ್ರು ಒಂದು ಸಮಸ್ಯೆ ಏನಾದ್ರು ಒಂದು ಹೇಳ್ತಾರೆ. ಇಲ್ಲ ಹೆಡ್ಲೈಟ್ ಮೇಲೆ ಕಪ್ಪು ಚಿಕ್ಕಿ ಇಡಬೇಕು ಅಂತಾರೆ. ಅಷ್ಟೇ, ಇನ್ನೇನಿಲ್ಲ ಮೇಡಮ್. ಏನಿಲ್ಲ, ಡ್ರೈವರ್ ಕಷ್ಟ ಇಷ್ಟೇ. ಹೊಸಪೇಟೆ RTO, ಬಳ್ಳಾರಿ RTO ಟಾರ್ಚರ್ ಕೊಡೋವಷ್ಟು ಯಾರು ಟಾರ್ಚರ್ ಅದು ಬಿಟ್ಟರೆ ನೆಲಮಂಗಲ ಅವ್ರು ಹೋಗ್ಲಿ ಬಿಡಲಿ, ಅವ್ರಿಗೇನು 200 ರೂಪಾಯಿ ಕೊಟ್ಟು ಹೋಗ್ಬೇಕು ಡ್ರೈವರ್ ಅಷ್ಟೇ, ಏನು ಕೇಳಲ್ಲ. ಅದು ಬಿಟ್ಟರೆ ನಮ್ದು ಎಲೆಕ್ಟ್ರಾನಿಕ್ ಸಿಟಿ ಪಾಸಿಂಗು ಅಲ್ಲೇ RTO ಇದ್ರು ನಮ್ಗೆ ಕೈ ಹಾಕಲ್ಲ. ದುರ್ಗದ ಗಾಡಿ ಬಂದು ಎಲೆಕ್ಟ್ರಾನಿಕ್ ಸಿಟಿ ದುರ್ಗದ ಓನರ್ ತಗೊಂಡಾರೆ. ಇಲ್ಲಿ ನಮ್ಗೆ ಯಾರು ಕೈ ಹಾಕಲ್ಲ. ಒಟ್ಟು ಅಲ್ಲಿ ತುಂಬ ರಿಸ್ಕ್ ನಮ್ಗೆ. ಹೋಲಿ ಈಗ ಸರ್ದಾರ್ಜಿ ಅವ್ರು ಬರ್ತಾರೆ, ವೆಸ್ಟ್ ಬೆಂಗಾಲ್ ಅವ್ರು ಬರ್ತಾರೆ. ಅದೇನಿಲ್ಲ ಅವ್ರಿಗೆ ಇವ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ಹಿಂದಿ ಬರಲ್ಲ. 500 ರೂಪಾಯಿ ಬೇರೆ ಅವ್ರು ಸುಮ್ಮನೆ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಸೈಡಿ ಹಾಕು, ಪ್ಯಾಂಟ್ ಹಾಕ್ಯಂಬ, ಶರ್ಟ್ ಹಾಕ್ಯಂಬ, ಎಲ್ಲ ಹಾಕ್ಯಂಬ, ಯೂನಿಫಾರ್ಮ್ ಅದು ಹಾಕಿರುವೆ. ಏನಾದ್ರು ಸಮಸ್ಯೆ ಇಟ್ಟು ಸೈನ್ ಹಾಕೊಂತಾರೆ. ಈಗ ಗೊತ್ತಾಗಲ್ಲ, ನಾವು ಸೈನ್ ಹಾಕ್ಬಿಡ್ತೀವಿ, ಯಾಕೆ ನಾವು ಓದಿಲ್ಲ ಬರ್ದಿಲ್ಲ. ಸೈನ್ ಹಾಕ್ತೇವೆ ಅಂತ ನೋಟಿಸ್ ಮನೆಗೆ ಹೋಗುತ್ತೆ. ಅದು ಈ FC ಟೈಮಿಗೆ ಇಷ್ಟು ಬಂದಿದೆ. ಮೊನ್ನೆ ಸುಮ್ಮನೆ ಒಂದು ಸೈನ್ ಹಾಕಿದ್ದಕ್ಕೆ ಒಂದು ಇನ್ನೊಂದು ಗಾಡಿ ಅದು ಲೋಡ್ ಆಗಿಲ್ಲ, ಆ ಗಾಡಿಗೆ 6000 ರೂಪಾಯಿ ಫೈನು. ಇದೇ ಹೊಸಪೇಟೆ RTO ಕ್ಲಿಯರ್ ಮಾಡಿ ಆಮೇಲೆ FC ಮಾಡಿಸಿದ ಗಾಡಿ. ನೋಡಿ, ಇದು ಚಾಲಕರ ನೋವಿನ ಮಾತು. ಅಂದ್ರೆ ಅವರು ಕಷ್ಟ ಪಟ್ಕೊಂಡು ದುಡಿದು ಗಾಡಿ ಹತ್ತಿ ರೋಡಿಗಿಳಿಬೇಕಂದ್ರೆ ಗಡಗಡ ನಡುಗುವ ಪರಿಸ್ಥಿತಿ ಬರುತ್ತೆ. ಪ್ರತಿ ಲೋಡಿಗೆ 500 ರೂಪಾಯಿ ಇಂದ ಸ್ಟಾರ್ಟ್ ಆಗುತ್ತಂತೆ. ಈ ರೀತಿ ಲೂಟಿ ಮಾಡಿ, ಈ ರೀತಿ ಲಜ್ಜೆಗೆಟ್ಟು ಲಂಚಾವತಾರ ಮಾಡೋದು ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಎಷ್ಟು ಸಲ ನಿಮ್ಗೆ ಇಂಥ ಹಣ ತಿಂದು ಹೊಟ್ಟೆ ತುಂಬಬೇಕೇನ್ರಿ? ನಿಮ್ಗೆ ಸಂಬಳ ಕೊಡಲ್ವೇನ್ರಿ? ಈ ರೀತಿ ಈ ಬಡಪಾಯಿಗಳನ್ನ ಗೋಳೈಕೊಂಡು ಅವರ ದುಡಿಮೆಗೆ ಯಾಕ್ರಿ ಕಲ್ಲ ಹಾಕ್ತಾರೆ? ನಿಮ್ಗೆ ನಿಜವಾಗ್ಲೂ ಕೂಡ ನಿಮ್ಮಂತವರಿಗೆ ಎಂಥ ಶಿಕ್ಷೆ ಕೊಡ್ಬೇಕು? ಅದು ಯಾವನೋ ಅಧಿಕಾರಿ ಪೈಪಲ್ಲಿ ಇಟ್ಟಿದ್ದಾನಲ್ಲ ಹಣನ, ನೀವು ಆ ಗೋಣಿ ಚೀಲ ತಗೊಂಡು ಹೋಗ್ತೀರಲ್ಲ ಪ್ರತಿದಿನ ಜೀಪಲ್ಲಿ, ಆ ಹಣ ಎಲ್ಲಿರ್ತಾರೆ ಅನ್ನೋದನ್ನ ನಿಜವಾಗ್ಲೂ ನಿಮ್ ಮನೆಗೆ ರೈಡ್ ಮಾಡಿಸುವಂತ ಕೆಲಸ ಆಗ್ಬೇಕಾಗಿದೆ. ಕರ್ನಾಟಕ ದೇಶದಲ್ಲೇ ಲಂಚಕ್ಕೆ ಪ್ರಸಿದ್ಧಿ ಪಡೆಯುತ್ತಿದೆ. ಈ RTOಗಳಿದ್ದಾರೆ, ಇವರು ಚಿತ್ರದುರ್ಗ RTOಗಳು. ಇವ್ರು ಎಲ್ಲಿಯವರಿಗೆ ಅಂದ್ರೆ, ಒಬ್ಬನೇ ಒಬ್ಬ RTO ಇರ್ತಾನೆ, ಅವನು ಯೂನಿಫಾರ್ಮ್ ಹಾಕೊಂಡಿರ್ತಾನೆ, ಅವನ ಸುತ್ತಮುತ್ತ 10 ಮಂದಿ ಯೂನಿಫಾರ್ಮ್ ಇಲ್ಲದ ದರೋಡೆಕೋರರು ಇರ್ತಾರೆ. ಈ ದರೋಡೆಕೋರರನ್ನ ಇಟ್ಕೊಂಡು ಇಲ್ಲಿ ಇವರು ಸಂಚಾರಿ ನಿಯಮ ಪಾಲಿಸುವಂತ ನಾಟಕ ಮಾಡಿಕೊಂಡು ಇಲ್ಲಿ ಲಾರಿಗಳನ್ನ ಲೂಟಿ ಮಾಡ್ತಾರೆ. ಇನ್ನೊಂದು ನಾವು ಕಂಡಂತ ವಿಚಾರ ಏನಂದ್ರೆ, ಯಾವ ಲಾರಿಯವರು ಹಣ ಕೊಡಲ್ಲ, ಇಲ್ಲ ಕೊಡಕ್ಕಾಗಲ್ಲ ಅಥವಾ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇಲ್ಲೊಂದು ಮುಂದೆ ಶೆಡ್ ಮಾಡ್ಕೊಂಡಿದ್ದಾರೆ. ಆ ಶೆಡ್ ಒಳಗೆ ನುಗ್ಗಿಸ್ತಾರೆ.
ಯಾರು ಹಣ ಕೊಡಲ್ವಾ ಆ ಶೆಡ್ ಒಳಗೆ ನಿಲ್ಲಿಸಿ ಅಲ್ಲೊಂದು ಜನರನ್ನ ಕಾಯಿಸ್ತಾರೆ. ಹಣ ಕೊಡೋ ತನಕ ಅವರನ್ನ ಬಂಧನದಲ್ಲಿ ಇರ್ತಾರೆ. ಅಂದ್ರೆ ಇವರಿಗೆ ಆ ಗಾಡಿಗಳನ್ನ ಬಂಧನದಲ್ಲಿ ಇಟ್ಕೊಳ್ಳಕ್ಕೆ ಯಾರು ಅಧಿಕಾರ ಕೊಟ್ಟಿರೋದು? ಇವರಿಗೆ ಕಾನೂನಲ್ಲಿ ಬಂಧನದಲ್ಲಿ ಇಡಕ್ ಅವಕಾಶ ಇದೆಯಾ? ಅವರಿಗೆ ಇದು ಅಕ್ರಮ ಚಟುವಟಿಕೆ. ಫಸ್ಟ್ ಆಫ್ ಆಲ್ ಇವ್ರು ಮಾಡ್ತಿರೋದೇ ಅಕ್ರಮ ಚಟುವಟಿಕೆ. ರೋಡಲ್ಲಿ ನಿಂತ್ಕೊಂಡು ಹಗಲು ದರೋಡೆ ಮಾಡ್ತಿರೋದು. ಇನ್ನೊಂದು ಪ್ರಶ್ನೆ ನಮ್ಮದಿದೆ, ಇವರು ನಿಜವಾದ ಅಸಲಿ RTOಗಳ ಅಥವಾ ನಕಲಿ RTOಗಳ ಅನ್ನುವಂಥದ್ದನ್ನು ಕೂಡ ನಮ್ಮ ಈ ಜಿಲ್ಲೆಯ ನಮ್ಮ ರಾಜ್ಯದ ಸಾರಿಗೆ ಸಚಿವರು ತನಿಖೆ ನಡೆಸಬೇಕು. ಯಾಕಂದ್ರೆ ನಿಜವಾದ RTOಗಳಾದ್ರೆ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಮಾಧ್ಯಮದವರನ್ನ ಕಂಡು ಕಳ್ಳರ ರೀತಿ ಓಡೋದು ಯಾಕೆ? ಅದು ಅಲ್ಲದೆ ಯೂನಿಫಾರ್ಮ್ ಇಲ್ಲದೆ ಅಷ್ಟು ಜನರನ್ನ ಎರಡೂ ರಸ್ತೆಯಲ್ಲಿ ಆ ಕಡೆ ಈ ಕಡೆ, ಆ ಕಡೆ ಹೋಗೋ ಗಾಡಿನೂ ಹಿಡಿತಾರೆ, ಈ ಕಡೆ ಬರುವ ಗಾಡಿನೂ ಹಿಡಿತಾರೆ. ಹಿಡಿದು ಡಾಕ್ಯುಮೆಂಟ್ ನೋಡಲ್ಲ, ಒಂದೇ ಒಂದು ಪೀಸ್ ಡಾಕ್ಯುಮೆಂಟ್ ಇಲ್ಲ. ನೀವು ರಹಸ್ಯ ಕಾರ್ಯಾಚರಣೆಯ ವಿಜುವಲ್ ಅಲ್ಲಿ ನೋಡಿದ್ರೆ ಯಾರು ಕೂಡ ಕೈಯಲ್ಲಿ ಹಿಡ್ಕೊಂಡು ಡಾಕ್ಯುಮೆಂಟ್ ಬರಲ್ಲ. ಕೈಯಲ್ಲಿ ಕಾಸು ಇಟ್ಕೊಂಡು ಬರ್ತಾರೆ, ಹುಂಡಿಗೆ ಹಾಕುವಂಗ್ ಕೊಡ್ತಾರೆ, ಹೋಗ್ತಾರೆ. ಕೈಯಲ್ಲಿ ಕಾಸು ಇಟ್ಕೊಂಡು ಹುಂಡಿಗೆ ಹಾಕುವಂಗ್ ಹೋಗ್ತಾರೆ. ಯಾಕೆ ಹೀಗೆ? ಹಾಗಾದ್ರೆ ಇಲ್ಲಿ ಏನ್ ನಡೀತಿದೆ ಅನ್ನೋದ್ರ ದೊಡ್ಡ ಮಟ್ಟದ ತನಿಖೆ ಆಗ್ಬೇಕು. ರಾತ್ರಿ ನಾವು ಈಗ ಕೂಡ ಮಾಡ್ತಿದ್ದಾರೆ ಅಂದ್ರೆ 3 ಶಿಫ್ಟ್ ಅಲ್ಲಿ ಇವರು RTOದವರು, ಬೇರೆ ಯಾರು ಕೂಡ ಇಷ್ಟು ಯಾಕೆ ಹಪಾಪಿಲ್ಲ ಹಣಕ್ಕೆ ಅನ್ನುವಂಥದ್ದು ಇಲ್ಲಿ ನಿಜವಾದ ಗಂಭೀರ ವಿಚಾರ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ. ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.